ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ನೀಟ್ 2020 ಅಪ್ಡೇಟ್ಗೆ ಸ್ವಾಗತ ಫ್ರೆಂಡ್ಸ್. ನಮ್ಮ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನು ಮಾಡ್ತಾ ಇದೆ ಅಂದರೆ, ಈಗ ಆಲ್ರೆಡಿ ನೀವು ರಿಸಲ್ಟ್ ನೋಡಿದೆ ಅನ್ಕೋತೀನಿ. ನಾಳೆ ಫೈನಲ್ ರಿಸಲ್ಟ್ ಬರುತ್ತೆ, ಆಲ್ಮೋಸ್ಟ್ ಸೇಮ್ ಇರುತ್ತೆ. ಸ್ವಲ್ಪ ಏನು ವೇರಿಯೇಷನ್ ಏನು ಜಾಸ್ತಿ ಆಗಲ್ಲ, ಆಲ್ಮೋಸ್ಟ್ ಸೇಮ್ ಇರುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ನೆಕ್ಸ್ಟು ಚಾಯ್ಸ್ ಎಂಟ್ರಿ ಆ್ಯಕ್ಚುಲಿ ಮಂಡೆಯಿಂದ ಸ್ಟಾರ್ಟ್ ಆಗಬೇಕಿತ್ತು. ಚಾಯ್ಸ್ ಎಂಟ್ರಿ ಮತ್ತು ಪೇಮೆಂಟು ಮತ್ತು ಅಡ್ಮಿಷನ್ ಡೌನ್ ಮಾಡ್ಕೊಳ್ಳೋದು, ಕಾಲೇಜ್ಗೆ ರೀಚ್ ಆಗೋದೆಲ್ಲ ಮಂಡೆಯಿಂದ ಸ್ಟಾರ್ಟ್ ಆಗಬೇಕಿತ್ತು. ಫಾರ್ ನೀಟ್ ಹೇಳ್ತಾ ಇರೋದು. KCT ಅಂತೂ ಆ್ಯಸ್ ಯೂಶ್ವಲ್ ಮಂಡೆಯಿಂದ ಸ್ಟಾರ್ಟ್ ಆಗುತ್ತೆ. ನೀಟ್ದವ್ರಿಗೆ ಯಾರ್ಯಾರು ಮೆಡಿಕಲ್ಲು, ಡೆಂಟಲ್ಲು ಮತ್ತು ಹೋಮಿಯೋಪತಿ ಸದ್ಯಕ್ಕೆ ಏನು ಸಿಕ್ಕಿದೆಯಲ್ಲ, ನಿಮಗೆ ಚಾಯ್ಸ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಂದರೆ, ಚಾಯ್ಸ್ ಎಂಟ್ರಿ ಮತ್ತು ಚಾಯ್ಸ್ ಸೆಲೆಕ್ಷನು ಮತ್ತು ಪೇಮೆಂಟು ನೀವು ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡ್ಕೊಳ್ಳೋದು ಯಾವಾಗ ಅಂದರೆ, ಆಫ್ಟರ್ MCC ಫಸ್ಟ್ ರೌಂಡ್ ಕಂಪ್ಲೀಟ್ ಆದಮೇಲೆ ನಿಮಗೆ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. KE ಡೈರೆಕ್ಟರು ಆಲ್ರೆಡಿ ವಿಡಿಯೋದಲ್ಲಿ ಹೇಳಿದ್ದಾರೆ. ಓಕೆ, ರೀಸೆಂಟಾಗಿ ವಿಡಿಯೋ ನೋಡಿರ್ಬೋದು. KE ಡೈರೆಕ್ಟರ್ ಕಡೆಯಿಂದ ಒಂದು ವಿಡಿಯೋ ಬಂದಿತ್ತಲ್ಲ, ಆ ವಿಡಿಯೋದಲ್ಲಿ ಕ್ಲಾರಿಟಿ ಹೇಳಿದ್ದಾರೆ. ಏನಂದರೆ, ನೀವು ಫಸ್ಟ್ ರೌಂಡು MCC ಫಸ್ಟ್ ರೌಂಡ್ ಆದಮೇಲೆ ನಮ್ಮದು ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ನೀವು MCCದು 3rd 4th ರಿಸಲ್ಟ್ ಬರ್ತಾ ಇದೆ ಅವ್ರದ್ದು. ಅದು ರಿಸಲ್ಟ್ ಬಂದ ಮೇಲೆ ಅವರು ಅಡ್ಮಿಷನ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಮ್ಮದು ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಒಂದು ಅಡ್ವಾಂಟೇಜ್ ಹೇಳ್ಬೋದು, ಯಾಕಂದರೆ ಅಲ್ಲಿ MCCಗೂ ಅಪ್ಲೈ ಮಾಡಿರ್ತಾರೆ, ಇಲ್ಲಿ ಅಪ್ಲೈ ಮಾಡಿರ್ತಾರೆ. MCCಯಲ್ಲಿ ಸಿಕ್ಕರೆ ಇಲ್ಲಿ ನಮ್ಮಲ್ಲಿ ಕ್ಯಾನ್ಸಲ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಾದಮೇಲೆ ನೀವು ಸೆಕೆಂಡ್ ರೌಂಡಿಗೆ ಸೀಟ್ ಉಳಿಯುತ್ತೆ. ಸೊ ಅದಕ್ಕೋಸ್ಕರ ಅದನ್ನ ಪ್ಲ್ಯಾನ್ ಹಾಕಿದ್ದಾರೆ. ಸೊ ಮೆಡಿಕಲ್ ಡೆಂಟಲ್ ಅದೆಲ್ಲ ವೇಟ್ ಮಾಡಬೇಕು. ಈಗ ಆಲ್ರೆಡಿ ಯಾರು ಕಾಲೇಜ್ ಸಿಕ್ಕಿದ್ರೆ ನೀವು ವೇಟ್ ಮಾಡಿ. MCC ಕೌನ್ಸಿಲಿಂಗ್ ಆದಮೇಲೆ 1 ಡೇ ಟೈಮ್ ಕೊಟ್ಟು ನೆಕ್ಸ್ಟ್ ಡೇಯಿಂದ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಓಕೆ, ಇನ್ನೊಂದು ಏನಂದರೆ, ಗುಡ್ ನ್ಯೂಸ್ ಅಂದರೆ, ಯಾರಿಗಾದರೂ ಪ್ರೈವೇಟ್ ಕಾಲೇಜ್ ಸಿಕ್ಕಿದೆ ಅಂದರೆ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ಸ್ ಅಥವಾ ಪ್ರೈವೇಟ್ ಕಾಲೇಜಲ್ಲಿ ಪ್ರೈವೇಟ್ ಸೀಟ್ಸ್ ಏನಾದ್ರು ಸಿಕ್ಕಿತ್ತಂದರೆ, ಪ್ರತಿ ವರ್ಷ ಏನು ಮಾಡ್ತಿದ್ದಾರೆ, ಲಾಸ್ಟ್ ಇಯರ್ ಎಲ್ಲ ಏನು ಮಾಡಬೇಕಾಗಿತ್ತು ಅಂದರೆ, ನೀವು ಒರಿಜಿನಲ್ ಡಾಕ್ಯುಮೆಂಟ್ಸ್ನ KEಗೆ ಸಬ್ಮಿಟ್ ಮಾಡಬೇಕಿತ್ತು. ಬಟ್ ಈ ವರ್ಷ ಅದನ್ನ ತೆಗೆದಿದ್ದಾರೆ. ಏನು ಡೈರೆಕ್ಟಾಗಿ ನೀವು ಎಲ್ಲಿ ಕಾಲೇಜ್ ಸಿಕ್ಕಿರುತ್ತಲ್ಲ ಆ ಕಾಲೇಜ್ಗೆ ಹೋಗಿ ಸಬ್ಮಿಟ್ ಮಾಡೋದಿರುತ್ತೆ ಅಂತ ಹೇಳಿದ್ದಾರೆ, ಈ ವರ್ಷದಿಂದ ಮಾತ್ರ. ಓಕೆ, ಸೊ ನಿಮಗೆ ಒಂದು ಅಡ್ವಾಂಟೇಜ್. ಯಾಕಂದ್ರೆ ಪ್ರತಿ ಸತಿ ನೀವು ಎಲ್ಲರೂ ಬೇರೆ ಬೇರೆ ಕಾಲೇಜ್ ಸಿಕ್ಕಿದ್ರೆ ಅಲ್ಲಿಂದ ಇಲ್ಲಿ ಬಂದು KEಗೆ ಸಬ್ಮಿಟ್ ಮಾಡಬೇಕಿತ್ತು. ಸೊ ಅದನ್ನ ಇವಾಗ KE ಡೈರೆಕ್ಟರು ಕ್ಲಾರಿಟಿಯಿಂದ ಹೇಳಿದ್ದಾರೆ. ನೀವು ಡೈರೆಕ್ಟಾಗಿ ನಿಮ್ಮದು ಅಡ್ಮಿಷನ್ ನೆಕ್ಸ್ಟು ಚಾಯ್ಸ್ ಸೆಲೆಕ್ಟ್ ಮಾಡಿಕೊಂಡು, ಪೇಮೆಂಟ್ ಮಾಡಿಕೊಂಡು, ಅಡ್ಮಿಷನ್ ಡೌನ್ ಮಾಡಿಕೊಂಡು ಡೈರೆಕ್ಟಾಗಿ ಕಾಲೇಜ್ಗೆ ಹೋಗಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕಾಗತ್ತೆ ಅಂತ ಹೇಳಿದ್ದಾರೆ. ಬೋತ್ ನಿಮ್ಗೆ ಗೌರ್ಮೆಂಟ್ ಸಿಕ್ಕರೂ ಹಾಗೆ ಮತ್ತು ಪ್ರೈವೇಟ್ ಸಿಕ್ಕರೂ ಹಾಗೆ. ಯಾಕಂದರೆ ಗೌರ್ಮೆಂಟ್ ಸಿಕ್ಕರು ಡೈರೆಕ್ಟಾಗಿ ಸಬ್ಮಿಟ್ ಮಾಡಬೇಕಿತ್ತು ಲಾಸ್ಟ್ ಇಯರಿಂದ. ಈ ವರ್ಷ ಡೈರೆಕ್ಟಾಗಿ ನೀವು ಪ್ರೈವೇಟ್ ಸಿಕ್ಕರೂ ಡೈರೆಕ್ಟಾಗಿ ಕಾಲೇಜಿಗೆ ಹೋಗಿ ಸಬ್ಮಿಟ್ ಮಾಡೋದಿರುತ್ತೆ. ಓಕೆ, ಸೊ ಇದು 2 ಅಪ್ಡೇಟು. ನೆಕ್ಸ್ಟು ಚಾಯ್ಸಸ್ ಬಗ್ಗೆ ನೆಕ್ಸ್ಟ್ ನಾನು ಅಪ್ಡೇಟ್ ಮಾಡ್ತೀನಿ ಡೀಟೇಲ್ ಆಗಿ. ನಿಮಗೆ ಯಾವ ರೀತಿ ಚಾಯ್ಸ್ 1 2 3 4 ಅಂತ ಆಲ್ರೆಡಿ ಅವರು ಕೂಡ ಅಪ್ಡೇಟ್ ಮಾಡಿದೆ. ನಾನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ತೀನಿ. ಈ ಕ್ವಿಕ್ ಅಪ್ಡೇಟಿಗೆ ನಿಮಗೆ ನಾನು, ಯಾಕಂದರೆ ಭಾಳಷ್ಟು ಸ್ಟೂಡೆಂಟ್ಸಿಗೆ ಮಂಡೆಯಿಂದ ಸ್ಟಾರ್ಟ್ ಆಗುತ್ತಲ್ಲ ಅಂತ ಕೇಳ್ತಾರಲ್ಲ, ಅದಕ್ಕೋಸ್ಕರ. ಓಕೆ, ಸೊ